ಟಿಕೆಟ್ ಹಂಚಿಕೆ ಆದ ಮೇಲೆ ಸಹಜ ಅದು ಎಲ್ಲಾ ಪಕ್ಷಗಳಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ವಂಚಿತರಾದ ಬಳಿಕ ಅಸಮಾಧಾನ ವ್ಯಕ್ತಪಡಿಸೋದು. ಅದೇ ರೀತಿ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಮಿಸ್ ಆಗ್ತಾ ಇದ್ದಂತೆ ಯಾವ ರೀತಿ ಕಣ್ಣೀರು ಹಾಕಿದ್ರು, ಯಾವ ರೀತಿ ಆಕ್ರೋಶ ಹೊರ ಹಾಕಿದ್ರು, ಸ್ವತಃ ನೇರವಾಗಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಈಗ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಕಿಚ್ಚು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಆ ಕಾರಣಕ್ಕೆ ಟಿಕೆಟ್ ಸಿಗದಿದ್ದಕ್ಕೆ ವೀಣಾ ಕಾಶಪ್ಪನವರು ಕೆಂಡಾಮಂಡಲರಾಗಿದ್ದಾರೆ. ಸಂಯುಕ್ತ ಪಾಟೀಲ್ಗೆ ಬೀಳುತ್ತಾ ಅಸಮಾಧಾನದ ಹೊಡೆತ. ಸಿದ್ದರಾಮಯ್ಯ ಸಭೆ ಮಾಡಿದ್ರು ಕೂಡ ಬೇಸರಕ್ಕೆ ಬಿದ್ದಿಲ್ಲ, ಬ್ರೇಕ್, ಎಲ್ಲೂ ಪ್ರಚಾರ ನಡೆಸಿಲ್ಲ ಅಂತ ವೀಣಾ ಕಾಶಪ್ಪನವರೇ ಹೇಳ್ಬಿಟ್ಟಿದ್ದಾರೆ. ನಾನು ಪ್ರಚಾರ ನಡೆಸಕ್ ಹೋಗಲ್ಲ, ತಟಸ್ಥರಾಗಿರ್ತೀನಿ ಅಂತ ನಮ್ಮ ನಾಯಕರ ಹತ್ರ ನಾನು ಹೇಳ್ಕೊಂಡಿದ್ದೀನಿ, ಅವರು ಓಕೆ ಅಂದಿದ್ದಾರೆ, ಹಾಗಾಗಿ ತಟಸ್ಥ ಆಗ್ಬಿಡ್ತೀನಿ ಅನ್ನುವಂತಹ ವಿಚಾರವನ್ನ ವೀಣಾ ಕಾಶಪ್ಪನವರೇ ಹೇಳಿದ್ದಾರೆ. ಎಲ್ಲಾ ಸ್ಥಾನಮಾನಗಳಿಗೆ ರಾಜೀನಾಮೆ ಕೊಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಟಿಕೆಟ್ ಅಸಮಾಧಾನದ ಎಫೆಕ್ಟ್ ಸಂಯುಕ್ತಗೆ ನೀಡಲಿದೆಯಾ ಶಾಕ್ ಅನ್ನೋದು ಪ್ರಶ್ನೆ ಇದೆ. ಚಾಮರಾಜನಗರ ಟಿಕೆಟ್ ಸಿಕ್ಕಿರೋದು ಬಹಳ ಸಂತೋಷವಾಗಿದೆ ಅಂತ ಹೇಳಿ ಸುನಿಲ್ ಬೋಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಕೇಶ್ ಅವರು ಇದ್ದಿದ್ರೆ ಬಹಳ ಖುಷಿಯನ್ನ ಪಡ್ತಾ ಇದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ರಾಕೇಶ್ ಅವರನ್ನು ಕೂಡ ನೆನಪಿಸಿಕೊಂಡಿದ್ದಾರೆ. ಪಕ್ಷದ ಎಲ್ಲ ನಾಯಕರಿಗೂ ನಾನು ಧನ್ಯವಾದವನ್ನ ತಿಳಿಸ್ತೇನೆ. ರಿಪಬ್ಲಿಕ್ ಕನ್ನಡಗೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಕೇಶ್ ಸಿದ್ದರಾಮಯ್ಯ ಇದ್ದಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು. ನಾನು ರಾಕೇಶ್ ಅಣ್ಣ ತಮ್ಮಂದಿರ ರೀತಿ ಬೆಳೆದಿದ್ದೇವೆ. ಸದ್ಯ ಯತೀಂದ್ರ ಸಿದ್ದರಾಮಯ್ಯ ಆ ಸ್ಥಾನವನ್ನ ತುಂಬುತ್ತಾ ಇದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಕೇಶ್ ಅವರನ್ನು ಕೂಡ ನೆನಪಿಸಿಕೊಂಡಿದ್ದಾರೆ. ರಾಕೇಶ್ ಕಾರ್ಯವೈಖರಿಯೇ ಬೇರೆ, ಯತೀಂದ್ರ ಕಾರ್ಯವೈಖರಿಯೇ ಬೇರೆ. ಧೀರಜ್ ಪ್ರಸಾದ್ ಕಾಂಗ್ರೆಸ್ ಪಕ್ಷ ಸೇರ್ತಾ ಇರುವುದಕ್ಕೆ ಒಳ್ಳೆಯ ಬೆಳವಣಿಗೆ ಆಗಿದೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಹೈಕಮಾಂಡ್ ಹಳೆದು ತೂಗಿ ಈಗ ಡಾಕ್ಟರ್ ಎಸ್ ಸಿ ಮಾದೇವಪ್ಪರ ಪುತ್ರ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಎಲ್ಲ ಘೋಷಣೆ ಮಾಡಿದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ ಅವರಿದ್ದಾರೆ. ಸರ್, ಹಳೆದು ತೂಗಿ ಕೊನೆಗೆ ನಿಮಗೆ ಟಿಕೆಟ್ ಎಲ್ಲ ಘೋಷಣೆ ಮಾಡಿದ್ದಾರೆ ಸರ್, ನಿಮ್ಮ ಮೊದಲ ಪ್ರತಿಕ್ರಿಯೆ? ನನಗೆ ಟಿಕೆಟನ್ನು ಕೊಟ್ಟಂಥ ನಮ್ಮೆಲ್ಲ ವರಿಷ್ಠರಿಗೆ, ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯದ ನಾಯಕರಿಗೆ ನಾನು ತಮ್ಮ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತೀನಿ. ಆದರೆ ಸರ್, ಸಾಕಷ್ಟು ನಿಮಗೆ ಮೊದಲ ಪಟ್ಟಿಯಲ್ಲೇ ಟಿಕೆಟ್ ಅನೌನ್ಸ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೂ ಕೂಡ ಇಷ್ಟೊಂದು ಗಡ್ಡಾಯ್ತಲ್ಲ ಚಾಮರಾಜನಗರ ಕ್ಷೇತ್ರ ಅಂತ? ಇಲ್ಲ, ಮೊದಲನೇ ಪಟ್ಟಿ ಕೊನೆ ಪಟ್ಟಿ ಅನ್ನೋದು ಆ ಥರ ಏನಿಲ್ಲ. ಯಾಕಂದರೆ ಅವರು ಇಡೀ ರಾಷ್ಟ್ರಕ್ಕೆ ಅವರು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ 543 ಕ್ಷೇತ್ರಕ್ಕೆ ಕೂಡ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು. ಯಾವುದ್ಯಾವುದು ಮೊದಲನೇ ಹಂತದಲ್ಲಿದೆ, ಯಾವುದು ಎರಡನೇ ಹಂತದಲ್ಲೇ, 7 ಹಂತಗಳಲ್ಲಿ ನಡೀತಿರುವಂಥ ಚುನಾವಣೆ, ಅದರ ಪ್ರಕಾರ ಅವರು ಆ ಸಂಬಂಧಪಟ್ಟಂಗೆ ಅಭ್ಯರ್ಥಿಗಳೆಲ್ಲ ಚರ್ಚೆ ಮಾಡುವಂಥದ್ದು. ಕೊನೆಗೆ ಈ ಭಾಗದ್ದು ಚರ್ಚೆ ಬಂದಿರೋದ್ರಿಂದ ಕೊನೆಗೆ ಪಟ್ಟಿಯಲ್ಲಿ ಬಂದಿರೋಂಥದ್ದು. ಆ ಥರ ಮೊದಲು ಕೊಟ್ಟಂಥವ್ರು ಬೇಗ ಕೊಟ್ಟಂಥವ್ರು ಹೆಚ್ಚು, ಕೊನೆಗೆ ಬಂದಂಥಲ್ಲ, ಎಲ್ಲರೂ ಕೂಡ ತೂಗಾಡೋದು ಕೊಟ್ಟಿರೋವಂಥದ್ದು. ಅದರಲ್ಲಿ ಏನು ನನಗೇನು ಅಷ್ಟು ಹೆಚ್ಚಿಗೆ ಅನ್ನಿಸ್ತಲ್ಲ. ಅದು ಯಾಕೆಂದರೆ 28ಗೆ ನಮ್ಮದು ನಾಮಿನೇಷನ್ ಶುರು ಆಯಿತು, ನೋಟಿಫಿಕೇಷನ್ ಶುರು ಆಯಿತು, ಅದರೊಳಗೆ ಕೊಟ್ಟಿದ್ದಾರೆ. ಅದರಿಂದ ನನಗೆ ಖುಷಿಯಾಗಿದೆ. ಸರ್, ಕ್ಷೇತ್ರದ ಈಗಾಗಲೇ ಪ್ರಚಾರ ಶುರು ಮಾಡಿದ್ದೀರಾ ಸರ್, ಜನಗಳ ರೆಸ್ಪಾನ್ಸ್ ಹೇಗಿದೆ ಸರ್? ಖಂಡಿತವಾಗೂ ಎಲ್ಲ ಕಡೆ ಜನನೇ ನಾನು ಹೋದ ಕಡೆಗೆ, ನಾನು ಈ ಭಾಗದಲ್ಲಿ ಹೆಚ್ಚು ಪರಿಚಿತರಿದ್ದು ಆ ಭಾಗದಲ್ಲೂ ಕೆಲವೊಬ್ಬರಿಗೆ ಪರಿಚಯ ಇರೋದ್ರಿಂದ ಹೋದ ಕಡೆ ಎಲ್ಲ ನಮ್ಮ ಹಿರಿಯರು, ಯಜಮಾನರುಗಳಿಗೆ, ವಿಶೇಷವಾಗಿ ನಮ್ಮ ಯುವಕ ಮಿತ್ರರು, ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ನಾವೇ ಅಭ್ಯರ್ಥಿ ಅಂತೇಳಿ ತಮ್ಮ ಗೆಲ್ಲಿಸ್ಕೊಡ್ತೀವಿ, ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡಿ ನಾವು ಒಳ್ಳೆಯ ಮಾತುಗಳನ್ನ ಆಡ್ತಿದ್ದಾರೆ. ಅವರೆಲ್ಲ ಒಂದು ಆ ಖುಷಿ ಇವಾಗ ನೋಡಿದ್ರೆ ನಾವು ಖಂಡಿತವಾಗಿ 100ಕ್ಕೆ 100 ನಗರದಲ್ಲಿ ಗೆಲ್ಲೋ ವಾತಾವರಣ ನಮ್ಮ ನಗರದಲ್ಲಿ ಇರುವಂಥದ್ದು. ಚಾಮರಾಜನಗರ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಸರ್. ಕಳೆದ ಬಾರಿ ಶಿರೋಜ್ ಪ್ರಸಾದ್ ಅವರು ಸ್ಪರ್ಧೆ ಮಾಡಿ ಆ ಒಂದು ಭದ್ರಕೋಟೆಯಲ್ಲಿ ಭದ್ರಚಿತ್ರ ಮಾಡಿ ಮೊದಲ ಬಾರಿಗೆ BJP ವಾಟವನ್ನು ಹಾರಿಸಿದ್ರು ಸರ್. ಈಗ ನೀವು ಶಿರೋಜ್ ಪ್ರಸಾದ್ ಅವ್ರನ್ನ ಭೇಟಿ ಆಗಿದ್ರಿ ಸರ್, ಏನೆಲ್ಲ ಮಾತುಕತೆ ಆಯಿತು ಸರ್? ಇಲ್ಲಿ ಮಾತುಕತೆ ಅಂತ ನೋಡಿ, ನಮ್ಮ ಭಾಗದ ಹಿರಿಯ ರಾಜಕಾರಣಿಯವರು, ಅವರು 50 ವರ್ಷ ಸುದೀರ್ಘ ರಾಜಕಾರಣ ಮಾಡಿದಂಥವ್ರು, ಅವರು ಎಲ್ಲೇ ಇದ್ದರೂ ಕೂಡ ತತ್ವ ಸಿದ್ಧಾಂತವ್ರಿಗೆ ಅವರು ಬಿಟ್ಟುಕೊಡ್ದೇನೆ, ಅವ್ರು ನಂಬಿರುವಂಥ ಒಂದು ತತ್ವ ಸಿದ್ಧಾಂತ ಅಂಟುಕೊಂಡೇನೆ ಯಾವುದೇ ಪಕ್ಷದಲ್ಲಿ ಯಾವುದೇ ಇರಲಿ ಮಾಡಿದಂಥವ್ರು. ಅವ್ರು ರಾಜಕೀಯ ನಿವೃತ್ತಿ ಆದಮೇಲೆ ನನಗೆ ಟಿಕೆಟ್ ಸಿಕ್ಕುತ್ತೆ ಅಂತ ಭರವಸೆ ಬಂದ ಮೇಲೆ ಒಬ್ಬರು ಹಿರಿಯ ರಾಜಕಾರಣ ಹೋಗಿ ಭೇಟಿಯಾಗಿ ಅವ್ರು ಆಶೀರ್ವಾದ ಪಡೆದಿದ್ದೀನಿ. ಅವರು ಒಳ್ಳೆಯದಾಗಲಿ ಅಂತ ಹೇಳಿರೋಂಥದ್ದು. ಅದು ಬಿಟ್ಟು ರಾಜಕೀಯವಾಗಿ ಬೆಂಬಲ ಅಂತ ಏನೋ ಘೋಷಣೆ ಮಾಡಿದ್ರೆ ಆಶೀರ್ವಾದ ಮಾಡಿದ್ದಾರೆ, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಮತ್ತೇನೋ ಚರ್ಚೆ ಆಗಿದೆ. ಇದಿಷ್ಟು ಚಾಮರಾಜನಗರ ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸುನಿಲ್ ಬೋಸ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಡಿ, ರಿಪಬ್ಲಿಕ್ ಕನ್ನಡ, ಮೈಸೂರು.